ನಮ್ಮ ಸ್ನೇಹಿತರು, ಹಳೆ ಸ್ನೇಹಿತರು ನಾನು ಹುಡುಕೊಂಡು ಚನ್ನಪಟ್ಟಣಕ್ಕೆ ಬಂದು ಈ ಒಂದು ಪಾತ್ರ ಇದೆ, ಈ ಒಂದು ಪಾತ್ರ ಮಾಡಬೇಕು ಅಂತ ನನ್ಗೆ ಬಹಳ ಖುಷಿ ಆಗುತ್ತೆ. ರಾಮನಾರಾಯಣ ಸರ್ ಬರ್ತಾರೆ ಜೊತೆಲಿ. ಅಂದ್ರೆ ಈ ಒಂದು ಚಿತ್ರದಲ್ಲಿ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ಬಹಳ ಖುಷಿ. ಆದ್ರೆ ಆಕ್ಟಿಂಗ್ ಪಾತ್ರ ಮಾಡೋಕೆ ತುಂಬಾ ಎಂಜಾಯ್ ಮಾಡಿದೀವಿ. ಅದರಿಂದ ಈ ಒಂದು ಚಿತ್ರ ಎಲ್ಲ ಗೆಲ್ಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿರ್ತೀನಿ. ಅದು ನಮ್ಮ ಯೋಗರಾಜ್ ಭಟ್ ಪಿಕ್ಚರ್ ಅಲ್ಲಿ ಹಾಗೂ ನಮ್ಮ ಮೂರ್ತಿ ಸರ್ ಇದ್ರಲ್ಲಿ ನಾನು ಮಾಡ್ತಾ ಇರೋದು ಬಹಳ ಖುಷಿ ತಂದಿದೆ ನನಗಂತೂ. ಥ್ಯಾಂಕ್ ಯು. ಈ ಸಿನಿಮಾ ಅದು ಹೇಗೆ ನಾನು ಕನೆಕ್ಟ್ ಆದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕೆಲವೊಮ್ಮೆ ಹೇಳ್ತಾರಲ್ಲ, ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ನಮ್ಮ ಬೆನ್ನಿಂದೆ ಏನೇನೋ ಒಳ್ಳೇದು ಮಾಡೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಿರುತ್ತೆ ಅಂತ. ಸುಮ್ಮನೆ ನಾವು ಯಾವುದು ಬಟ್ ಹತ್ರ ಯೋಗರಾಜ್ ಸರ್ ಹತ್ರ ನಾನು ಅದು ನಮ್ಮ ಸಿನಿಮಾದು ಟೀಸರ್ನ ಬಿಡುಗಡೆ ಮಾಡಿಸೋದಕ್ಕೆ ಅಂತ ಹೋಗಿದ್ದು. ಅಲ್ಲಿ ಸರ್ ಪರಿಚಯ ಆಗಿದ್ದು. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಕರ್ಬಿಟ್ಟು ಬಾಯ್ಲಿ ಇದು ಹೆಂಗಿದೆ ಹೇಳೋ ಕತೆ ಅಂತ ಒಂದು ಕತೆ ಹೇಳಿದ್ರು. ಸರ್ ಚೆನ್ನಾಗಿದೆ ಅಂತ ಹಂಗೆ ಮಾತಾಡ್ತಾ ಮಾತಾಡ್ತಾ ಅದಾದ್ಮೇಲೆ ಅಲ್ಲೇ ಮನು ಪರಿಚಯ ಮಾಡಿಸಿದ್ರು. ಅದಾದ್ಮೇಲೆ ಅಲ್ಲಿಂದ ಸಂತೋಷ್ ಸರ್ ಪರಿಚಯ ಆಯ್ತು. ಅದಾಗ್ತಾ ಆಗ್ತಾ ಹೋಗ್ತಾ ಹೋಗ್ತಾ ಒಳ್ಳೆ ಒಂದು ಕತೆ ಹಂಗೆ ಡೆವಲಪ್ ಆಗ್ತಾ ಹೋಯ್ತು. ಆಮೇಲೆ ರಾಮನಾರಾಯಣ್ ಸರ್ ಎಲ್ಲ ಬಂದು ಹೆಂಗೆ ಅಂತಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಾವ್ ಹೇಳ್ತೀವಲ್ಲ ನಾವೇನೋ ಇದಕ್ಕೆ ಹುಡುಕ್ತಾ ಇರ್ತೀವಿ ಅಂತ. ಈಗ ಬಹುಶಃ ಈ ಸಿನಿಮಾ ಅದನ್ನೇ ಒಂದು ಎಂಟಿಟಿ ತರ ತಗೊಂಡ್ರೆ ಅದನ್ನು ಎಲ್ರನ್ನು ಹುಡುಕ್ತಿತ್ತೇನೋ. ಸೊ ಕರೆಕ್ಟ್ ಆಗಿ ಒಬ್ಬೊಬ್ಬರಾಗಿ ಕರೆಕ್ಟ್ ಆಗಿ ಬಂದ್ ಸೇರ್ಕೊಂಡ್ರು. ಈ ಸಿನಿಮಾ ಉದ್ದೇಶ ನೋಡಿ, ಅದು ಆ ಟೈಟಲ್ ಅನ್ನೇ ಗೊತ್ತಾಗ್ತಾ ಇದೆ. ಕುಲದಲ್ಲಿ ಕೇಳಿ ಅವರು ಇದಕ್ಕಿಂತ ಒಳ್ಳೇದು ಇನ್ನೇನ್ ಮಾಡಕ್ ಸಾಧ್ಯ ನಾವು ಸಮಾಜಕ್ಕೆ ಅಥವಾ ಇದು ಮಾಡೋದಿಕ್ಕೆ. ಸಿನಿಮಾ ಎಂಟರ್ಟೈನ್ ಮಾಡುತ್ತೆ, ಜೊತೆಲಿ ಇನ್ನೊಂದೇನೋ ಒಂದು ಪ್ರಶ್ನೆನೂ ಕೂಡ ಅಲ್ಲ. ಅದು ಕುಲದಲ್ಲಿ ಕೀಳಿ ಆ ಮುದ್ದು ಅಂತ ಇರುತ್ತೆ. ಸೊ ಒಳ್ಳೆ ಸಿನಿಮಾ, ಎಲ್ಲರೂ ಅಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ ಎಲ್ಲರೂ. ಮನು ಅಂತೂ ಪಾಪ, ಆಮೇಲೆ ರಾಮನಾರಾಯಣ್ ಸರ್, ಭಟ್ರು, ಇಷ್ಟು ದಿಗ್ಗಜರು, ಸಂತೋಷ್ ಸರ್, ಎಲ್ಲರೂ ಪ್ರತಿಯೊಬ್ಬರು, ಆಮೇಲೆ ಮನೋಮೂರ್ತಿ ಸರ್, ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಬ್ಯಾಕ್. ಸಚ್ ಎ ಲವ್ಲಿ ಸಾಂಗ್. ತುಂಬಾ ಚೆನ್ನಾಗಿ ನಾನಿ ಸರ್, ವೆಲ್ಕಮ್ ಸರ್. ಒಳ್ಳೇದಾಗ್ಲಿ. ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಆನೆಸ್ಟ್ ಆಗಿ ಮಾಡಿರೋದು, ಆಮೇಲೆ ಉದ್ದೇಶ ಅಷ್ಟು ಸ್ಪಷ್ಟವಾಗಿರ್ಬೇಕಾದ್ರೆ ಏನೋ ಒಂದು ಒಳ್ಳೇದಾಗ್ಬೇಕು ಅಂತಂದ್ರೆ ಒಳ್ಳೇದಾಗೇ ಆಗತ್ತೆ. ಸಿನಿಮಾ ಒಳ್ಳೇದಾಗ್ಲಿ. ಎಲ್ಲರೂ ನೀವು ಸಿನಿಮಾ ಸ್ವಲ್ಪ ಪ್ರಮೋಟ್ ಮಾಡಕ್ಕೆ ಸಹಾಯ ಮಾಡಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.